ಇನ್ನು ಮಾಸ್ಕ್ ಮ್ಯಾನ್ ಅಲ್ಲ, ಈಗ ಚಿನ್ನಯ್ಯ ಮಾಸ್ಕ್ ಕಳಚಿದೆ, ಆದರೆ ಮಾಸ್ಕ್ ಹಾಕೊಂಡೇ ಆತನನ್ನು ಕರ್ಕೊಂಡು ಹೋಗಲಾಗ್ತಾ ಇದೆ. ನೋಡ್ತಾ ಇದ್ದೀರಿ, ವಿಟ್ನೆಸ್ ಪ್ರೊಟೆಕ್ಷನ್ ಆಕ್ಟ್ ನಿನ್ನೆವರೆಗೆ ಮಾತ್ರ, ಇವತ್ತಿನಿಂದ ಅದು ಅಪ್ಲೈ ಆಗಲ್ಲ. ಈಗ ಆರೋಪಿ ಅಕ್ಯೂಸ್ಡ್ ಚಿನ್ನಯ್ಯ ಪೊಲೀಸರನ್ನ ದಾರಿ ತಪ್ಪಿಸಿದ, ಜುಡಿಷಿಯಲ್ ಸಿಸ್ಟಮ್ ಅನ್ನ ದಾರಿ ತಪ್ಪಿಸಿದಂತ ಆರೋಪ ಇರೋದು ಈ ಚಿನ್ನಯ್ಯನ ಮೇಲೆ. ಚಿನ್ನಯ್ಯನನ್ನ 10 ದಿನಗಳ ಕಾಲ ಕಸ್ಟಡಿಗೆ ಪಡೆದುಕೊಳ್ಳಲಾಗಿದೆ. ಸದ್ಯ SIT ಘಟಕ ಬೆಳ್ತಂಗಡಿಯಲ್ಲಿರುವಂತಹ ಸ್ಟೇಷನ್ ತಾತ್ಕಾಲಿಕವಾಗಿ ಅಲ್ಲಿಗೆ ಕರ್ಕೊಂಡು ಹೋಗಲಾಗ್ತಾ ಇದೆ. 10 ದಿನಗಳ ಕಾಲ ಕಸ್ಟಡಿಗೆ ತೆಗೆದು ಈತನನ್ನ ವಿಚಾರಣೆ ಮಾಡೋದಕ್ಕೆ. ಈ ಚಿನ್ನಯ್ಯನ ಪೂರ್ವಾಶ್ರಮ ಮಾಸ್ಕ್ ಮ್ಯಾನ್, ಈಗ ಚಿನ್ನಯ್ಯ ಅಲಿಯಾಸ್ ಚೆನ್ನ, ಈತನನ್ನು ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತಾ ಇರುವಂತ, ಅರೆಸ್ಟ್ ಮಾಡಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದ್ರು. ಈಗ ಕಸ್ಟಡಿ ಕೊಟ್ಟಿರೋದ್ರಿಂದ ಆತನನ್ನು ಕರ್ಕೊಂಡು ಹೋಗಲಾಗ್ತಾ ಇದೆ. ನೋಡ್ತಾ ಇದೆ, ಇನ್ನು ಶುರುವಾಗುತ್ತೆ ಪ್ರಶ್ನೆಗಳ ಸುರಿಮಳೆ. ಆತ ಕೊಟ್ಟಿರುವಂತ ದೂರು ಬೇರೆ, ಈಗ ಆಗಿರೋದು ಬೇರೆ. ನನಗೆ ಗೊತ್ತಿಲ್ಲ ಇದರ ಕಾನೂನಿನ ಆಯಾಮ. ಮೋಸ್ಟ್ಲಿ ಪ್ರತ್ಯೇಕವಾದಂಥ FIR ಅನ್ನು ದಾಖಲಿಸಿಕೊಳ್ತಾರೆ SIT ಅವರು ಅಂತ ಅನ್ಸುತ್ತೆ. ಯಾಕಂತಂದ್ರೆ ಆ ಕೇಸೇ ಬೇರೆ, ಈಗ ಆಗಿರೋದೇ ಬೇರೆ. ಆ ಕೇಸ್ನಲ್ಲಾತ ವಿಟ್ನೆಸ್, ಈ ಕೇಸ್ನಲ್ಲಾತ ಆರೋಪಿ. ಸೊ ಎರಡು ಒಟ್ಟಿಗೆ ಹೋಗೋದಕ್ಕೆ ಸಾಧ್ಯ ಇಲ್ಲ. ಪ್ರತ್ಯೇಕ FIR ಆಗತ್ತೆ ಅಂತ ಅನ್ಸುತ್ತೆ ಈ ಕೇಸಲ್ಲಿ, ಆಗಿರಬೇಕು. ಆದ ನಂತರನೇ ಮ್ಯಾಜಿಸ್ಟ್ರೇಟ್ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಗುತ್ತೆ, ಪ್ರತ್ಯೇಕವಾಗಿ FIR ದಾಖಲಿಸಲಾಗುತ್ತೆ. ಮಿಸ್ಲೀಡ್ ಮಾಡಿರೋದು ಜುಡಿಷಿಯಲ್ ಸಿಸ್ಟಮ್, ಮಿಸ್ಲೀಡ್ ಮಾಡಿರೋದು ಸರ್ಕಾರವನ್ನೇ ಮಿಸ್ಲೀಡ್ ಮಾಡಿರೋದು. ಸರ್ಕಾರ ಈತನ ದೂರಿನ ತೀವ್ರತೆ ಗಂಭೀರತೆಯನ್ನು ಅರಿತು SIT ಮಾಡಿರೋದು. ಮಿಸ್ಲೀಡ್ ಮಾಡಿರೋದು SITಯನ್ನ. ಅದರಲ್ಲಿ ಇದ್ದಂಥ ಅಧಿಕಾರಿಗಳು ಪ್ರಮುಖ IPS ಅಧಿಕಾರಿಗಳು, ರಾಜ್ಯದ ಪ್ರಮುಖ IPS ಅಧಿಕಾರಿಗಳು, ಇವರೆಲ್ಲರನ್ನು ಮಿಸ್ಲೀಡ್ ಮಾಡಿದ್ದಾನೆ ಈತ. ಕಂದಾಯ ಇಲಾಖೆ, ಅರಣ್ಯ ಇಲಾಖೆ, ಅವರವರ ಕೆಲಸವನ್ನೆಲ್ಲ ಬಿಟ್ಟು ಈತ ತೋರಿಸಿದಲ್ಲೆಲ್ಲ ಆಗಿಯೋ ಕೆಲಸ ಮಾಡ್ತಾ ಇದ್ದ. AC, ಪುತ್ತೂರು ಉಪವಿಭಾಗದ AC ತಮ್ಮೆಲ್ಲ ಕೆಲಸ ಕಾರ್ಯವನ್ನು ಬಿಟ್ಟು ಅಲ್ಲವನ್ನು ನಿಲ್ಲಬೇಕಾದಂಥ ಸ್ಥಿತಿ. ಅರಣ್ಯ ಇಲಾಖೆಯ ಸಿಬ್ಬಂದಿ ತಮ್ಮೆಲ್ಲ ಕೆಲಸವನ್ನು ಬಿಟ್ಟು ಅಲ್ಲಿ ಬರಬೇಕಾದಂಥ ಸ್ಥಿತಿ. IPS ಅಧಿಕಾರಿಗಳು, ಹಿರಿಯ ಶ್ರೇಣಿಯ IPS ಅಧಿಕಾರಿಗಳು, ಅವರು ಕೂಡ ಈತನ ಮಾತನ್ನು ನಂಬಿ SIT ರಚನೆಯಾದ ಬೆನ್ನಿಗೆ ಬೆಳ್ತಂಗಡಿಗೆ ಬಂದು, ಮಂಗಳೂರಿಗೆ ಬಂದು ಈತ ಹೇಳಿದ್ದಲ್ಲಿ ತೋರಿಸಿದಲ್ಲಿ ಅಗಿಬೇಕಾದಂಥ ಕೆಲಸ. ಇದು ಈತ ಮಾಡಿರುವಂಥ ಆರೋಪದ ಆಫ್ಟರ್ ಎಫೆಕ್ಟ್ ಆಗಿದೆ. ಈಗ ಆ ಸುಳ್ಳಿನ ಸೌಧ ಕುಸಿದು ಬಿದ್ದಿದೆ. ನಾನು ಆಗಲೇ ಹೇಳ್ತಾ ಇದ್ದೆ, ತಾನು ತೋಡಿದ ಗುಂಡಿಗೆ ತಾನೇ ಹೋಗಿ ಬೀಳೋದು ತಡ ಆಗಬಹುದು, ಬಟ್ ಸತ್ಯ ಯಾವತ್ತೂ ಸತ್ಯವನ್ನು ಮುಚ್ಚಿಡೋದಕ್ಕೆ ಸಾಧ್ಯ ಇಲ್ಲ. ಸತ್ಯವನ್ನು ಮುಚ್ಚಿಟ್ಟು ನಾನು ಭಾಳ ಇಡೀ ಸಿಸ್ಟಮನ್ನು ವಂಚಿಸಿದೆ ಅಂತ ಹೇಳಿಕೊಂಡು ಮೆರೆಯೋದಕ್ಕೆ ಸಾಧ್ಯನೇ ಇಲ್ಲ. ಇವತ್ತಲ್ಲ ನಾಳೆ ಸತ್ಯ ಆಚೆ ಬಂದೇ ಬರುತ್ತೆ. ಈ ಕೇಸಲ್ಲಿ ಸ್ವಲ್ಪ ಬೇಗ ಬಂದಿದೆ ಆಚೆ. SIT ಅಧಿಕಾರಿಗಳು ಬೇಗ ಕನ್ಕ್ಲೂಷನ್ಗೆ ಬಂದಿದ್ದಾರೆ. ಈ ಕೇಸಲ್ಲಿ ಹುರುಳಿಲ್ಲ, ಸುಳ್ಳು ಹೇಳಿದ್ದಾನೆ ಈತ, ಸುಳ್ಳುಗಾರ ಈತ ಅನ್ನೋದನ್ನು SIT ಅಧಿಕಾರಿಗಳು ಕನ್ಕ್ಲೂಷನ್ಗೆ ಬಂದಿದ್ದಾರೆ. ಇದರ ಜೊತೆಗೆ ನಾನು ಮತ್ತೆ ಹೇಳ್ತಾ ಇದ್ದೀನಿ, ವ್ಯಕ್ತಿಯಿಂದ ತಪ್ಪಾಗತ್ತೆ, ನನ್ನಿಂದ ತಪ್ಪಾಗಬಹುದು, ನಿಮ್ಮಿಂದ ತಪ್ಪಾಗಬಹುದು, ತಪ್ಪುಗಳು ಸಹಜ. ಮೋಸ ಅದು ಉದ್ದೇಶಪೂರ್ವಕವಾಗಿ ಮಾಡೋದು. ಗೊತ್ತಿರುತ್ತೆ ನಾನು ಸುಳ್ಳು ಹೇಳ್ತಿದ್ದೀನಿ, ಸುಳ್ಳು ಕೆಲಸ ಮಾಡ್ತಾ ಇದ್ದೀನಿ, ತಪ್ಪಾದ ಕೆಲಸವನ್ನು ಮಾಡ್ತಾ ಇದ್ದೀನಿ ಅಂತ ಗೊತ್ತಿರುತ್ತೆ. ಇಂಟೆನ್ಷನಲಿ, ಉದ್ದೇಶಪೂರ್ವಕವಾಗಿ, ದುರುದ್ದೇಶ ಬೇರೆ ಇದೆ, ಅದರ ಹಿಂದೆ ಬೇರೆ ಯಾರೋ ಸೂತ್ರಧಾರಿಗಳಿರಬಹುದು. ಸೊ ಅಲ್ಲಿಗೆ ಈ ಕೇಸ್ನ ತೀವ್ರತೆ ಎಲ್ಲಿವರೆಗೆ ತಲುಪಿತ್ತು? ಇಂಟರ್ನ್ಯಾಷನಲ್ ಲೆವೆಲ್, ಅಂತಾರಾಷ್ಟ್ರೀಯ ಮಾಧ್ಯಮಗಳಲ್ಲಿ ಪ್ರಸಾರ ಆಗಿತ್ತು. ಭಾರತದ ಪ್ರಮುಖ ದೇವಸ್ಥಾನ ಒಂದರಲ್ಲಿ ಈ ರೀತಿಯಾಗಿದೆ ಅಂತ. ಬೀದಿಗೊಬ್ಬರಂತೆ ಯೂಟ್ಯೂಬರ್ಗಳು ಹುಟ್ಕೊಂಡಿದ್ರು ವಿದೌಟ್ ಸಾಕ್ಷ್ಯ. AIಗಳು ಯಾರೋ ಹಾದಿಯಲ್ಲಿ ಬೀದಿಯಲ್ಲಿ ಹೋಗೋರ ಬೈಟು, ಅವರನ್ನು ಮಾತನಾಡಿಸೋದು, ಅಲ್ಲ ಧರ್ಮಸ್ಥಳದಲ್ಲಿ ಕೆಲಸ ಇಲ್ಲದೆ ಸುತ್ತಾಡ್ತಾ ಇದ್ದವರನ್ನೆಲ್ಲ ನಿಲ್ಲಿಸಿ ಮಾತನಾಡಿಸೋದು. ಧರ್ಮಸ್ಥಳದಿಂದ ಏನೋ ನನಗೆ ಸಮಸ್ಯೆ ಆಗಿದೆ, ಯಾವುದೋ ಒಂದು ಟೆಂಡರ್ ಕೇಳಿರ್ತಾರೆ, ಕೊಟ್ಟಿರಲ್ಲ, ಯಾವುದೋ ಕೆಲಸ ಕೊಟ್ಟಿರ್ತಾರೆ, ಕೇಳಿರ್ತಾರೆ, ಕೊಟ್ಟಿರಲ್ಲ, ಅಂಥವರೆಲ್ಲ ಹೋರಾಟಗಾರರಾಗಿದ್ದು. ಅಂಥವರಿಗೆಲ್ಲ ಮೈಕ್ ಹಿಡಿದು ಧರ್ಮಸ್ಥಳದ ವಿರುದ್ಧ ಮಾತನಾಡಿಸೋದು. ಏನೇನು ಕಥೆಗಳು, 1000 ಜನರನ್ನು ಕೊಂದಿದ್ದೀವಿ, ಕೊಲ್ಲಲಾಗಿದೆ ಇಲ್ಲಿ, ಈ ರೀತಿಯ ಕಥೆಗಳೆಲ್ಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.